ಸಾಂದ್ರ ನಮಸ್ಕಾರ. ನೋಡಿ ಸಾಂದ್ರ, ಈ ಒಂದು ಪೋಸ್ಟ್ಗಳಿಗೆ ಯಾವುದೇ ರೀತಿಯಾಗಿ ಲಿಖಿತ ಪರೀಕ್ಷೆ ಇರೋದಲ್ಲ, ಬಟ್ ದೈಹಿಕ ಪರೀಕ್ಷೆ ಇರತ್ತೆ ಮತ್ತು ಅಳತೆ ಪರೀಕ್ಷೆ ಇರತ್ತೆ. ನೋಡಿ, ನಿಮಗೆ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಎತ್ತರ ಎಷ್ಟು ಇರ್ಬೇಕಂದ್ರೆ 170 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಇರಬೇಕಾಗತ್ತೆ. ಇದು ಆಲ್ ಇಂಡಿಯಾದವರಿಗೆ ಸಂಬಂಧಪಟ್ಟಂತೆ ಎತ್ತರ ಆಗಿರತ್ತೆ. ಅದ ನಂತರ ಕರ್ನಾಟಕ ರಾಜ್ಯದವರು ಕೂಡ ಇದೇ ಎತ್ತರ ಅನ್ವಯಿಸುತ್ತದೆ. 170 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗೆ ಎತ್ತರ ಇರಬೇಕಾಗತ್ತೆ ಅಳತೆಯಲ್ಲಿ. ಅದ ನಂತರ ಎರಡನೇದಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಎತ್ತರ ಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಿಮೇಲ್ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಆಲ್ ಇಂಡಿಯಾದಲ್ಲಿ ಎತ್ತರ ಬೇಕಾಗತ್ತೆ. ಅದ ನಂತರ ನೀವೇನಾದ್ರೂ ಬುಡಕಟ್ಟು ಜನಾಂಗದವ್ರು ಇತ್ತಂದ್ರೆ, ಸಾಮಾನ್ಯ ವರ್ಗದವ್ರು ಇತ್ತಂದ್ರೆ, SC ST ವರ್ಗದವ್ರು ಇತ್ತಂದ್ರೆ ಸಡಿಲಿಕ್ಕೆ, ಸಾಮಾನ್ಯ ವರ್ಗದವ್ರಿಗೆ ಸಡಿಲಿಕ್ಕೆ, SC ST ವರ್ಗದವ್ರು ಸಡಿಲಿಕ್ಕೆ, ಈ ರೀತಿಯಾಗಿ ನಿಮಗೆ ಇಲ್ಲಿ ವಯೋಮಿತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಡಿಲಿಕ್ಕೆ ಕೊಟ್ಟಿರ್ತಾರಲ್ಲ, ಅದೇ ರೀತಿಯಾಗಿ ನಿಮ್ಮ ಒಂದು ಎತ್ತರದಲ್ಲಿ ಕೂಡ ಸಡಿಲಿಕ್ಕೆ ಸಿಗತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು ಆಲ್ ಇಂಡಿಯಾ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಸಡಿಲಿಕ್ಕೆ ಇರತ್ತೆ. BCT ದವರಿಗೆ 162.5 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗೆ ಇರತ್ತೆ. ಮಹಿಳಾ ಅಭ್ಯರ್ಥಿಗೆ 150 ಸೆಂಟಿಮೀಟರ್. ಇಲ್ಲಿ ಗರಿಷ್ಠ ಇಲ್ಲಿ ತನಕ ಇದೆ ಅಂದ್ರೆ 152 ಸೆಂಟಿಮೀಟರ್ ತನಕ ನಿಮಗೆ ಎತ್ತರ ಅನ್ವಯಿಸುತ್ತದೆ. ಅಷ್ಟೇ ಅಲ್ಲ, ಎದೆ ಸುತ್ತಳತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಪುರುಷ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ 80 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕಾಗತ್ತೆ. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಆಗಬೇಕು. ಟೋಟಲ್ ಆಗಿ 86 ಸೆಂಟಿಮೀಟರ್ ಆಸುಪಾಸು ನಿಮ್ಮ ಒಂದು ಎದೆ ಸುತ್ತಳತೆ ಇರಬೇಕಾಗತ್ತೆ. ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿರಬೇಕು. ಇದು ಎಲ್ಲಿ ಖಾಲಿ ಇದಾವಂದ್ರೆ, ಈ ಎಲ್ಲ ಪೀಟಿಗೆ ಹಾಕೋದಕ್ಕೆ ಮೂಲ ಕಾರಣ ನಮ್ಮ ಒಂದು ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಸುಮಾರು 391 ಪೋಸ್ಟ್ಗೆ ಈ ಒಂದು ನೇಮಕಾತಿ ಆಗಿರತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಈ ಒಂದು ಅರ್ಜಿಗಳು ಯಾವಾಗಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ 16/10/2025 ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ. ಅರ್ಜಿ ಸಲ್ಲಿಸಲು 4 ನವೆಂಬರ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಅಲ್ಲಿ ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ ತನಕ ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಅಲ್ಲಿ ನೇಮಕಾತಿ ಆಗಿರತ್ತೆ. 2025 ನೇಮಕಾತಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಎದಕ್ಕೆ ನೇಮಕಾತಿ ಮಾಡ್ಕೋತಿದ್ದಾರೆ? ಕಾನ್ಸ್ಟೇಬಲ್ಗೆ ಅರ್ಜಿ ಕರೆದಿದ್ದಾರೆ. ಸಾಮಾನ್ಯವಾಗಿ ಅತಿ ಹೆಚ್ಚು ಕರೆಯೋದು SS ಇಲಾಖೆಲೆ. ಮೊನ್ನೆ ನಿಮಗೆ BSF ಇಲಾಖೆ, CSF ಇಲಾಖೆ, ITBP ಈ ರೀತಿಯಾಗಿ ಅರ್ಜಿ ಕರೆದಿದ್ರು. ಬಟ್ ಈಗ ಸೆಪರೇಟ್ ನೇಮಕಾತಿ ಆಗಿರತ್ತೆ. ಈ ಭದ್ರತಾ ಪಡೆಯಲ್ಲಿ ಮಹಿಳೆಯರಿಗೆ ಪುರುಷರಿಗೆ 391 ಪೋಸ್ಟ್ ಸೆಪರೇಟ್ ನೇಮಕಾತಿ ಆಗಿರತ್ತೆ. ಇದಕ್ಕೆ ನಿಮ್ಮ ಒಂದು ನಿಯಮಗಳಿಗೆ ತಕ್ಕಂತೆ ನೀವು ಅಪ್ಲಿಕೇಶನ್ ಹಾಕಿ. ರೂಲ್ಸು ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ಏನು, ರೆಗ್ಯುಲೇಷನ್ ಏನು, ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊಣಸನಕ ನೋಡಿ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ರೂಲ್ಸು ರೆಗ್ಯುಲೇಷನ್ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಮೊದಲಿಗೆ ಪೋಸ್ಟಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಳ್ಳೋಣ. ಯಾವುದಕ್ಕೆ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಅದನ್ನ ತಿಳ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ಕರೆದಿರುವಂತ ಪೋಸ್ಟ್ ಸ್ಪೋರ್ಟ್ಸ್ ಅಭ್ಯರ್ಥಿಗಳಿಗೆ, ಸ್ಪೋರ್ಟ್ಸ್ ಕ್ರೀಡಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವೇನಾದ್ರೂ ನ್ಯಾಷನಲ್ದಲ್ಲಿ ಅಥವಾ ಸ್ಟೇಟು ನ್ಯಾಷನಲ್ದಲ್ಲಿ ಭಾಗವಹಿಸಿದರೆ ನಿಮ್ಮೊಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಆ ಒಂದು ಸರ್ಟಿಫಿಕೇಟ್ ಇತ್ತಂದ್ರೆ ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿ. ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಕೂಡ ಅರ್ಜಿ ಕರೆದಿದ್ರು. ಸುಮಾರು 368ಗೆ ಅರ್ಜಿ ಕರೆದಿದ್ರು. 368 ಪೋಸ್ಟ್ಗೆ. ಅದಕ್ಕೂ ಕೂಡ ಸ್ಪೋರ್ಟ್ಸ್ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಕರೆದಿದ್ರು. ಈಗಾಗಲೇ ನಾನು ತುಂಬಾ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಸ್ಪೋರ್ಟ್ಸ್ ಅಭ್ಯರ್ಥಿಗಳದ್ದು. ಅಷ್ಟು ಇಂಥ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿ ಸ್ಪೋರ್ಟ್ಸ್ ಅಭ್ಯರ್ಥಿಗಳು ಹುದ್ದೆಗಳನ್ನ ಪಡೆಯೋದಕ್ಕೆ ಅನುಕೂಲ ಆಗತ್ತೆ. ಲಿಖಿತ ಪರೀಕ್ಷೆ ಇರೋದಲ್ಲ, ಅದರ ಸಲುವಾಗಿನೇ ಲಿಖಿತ ಪರೀಕ್ಷೆ ಇರೋದಲ್ಲ, ನೇರವಾಗಿ ಸಂದರ್ಶನ ಇರತ್ತೆ. ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ದೈಹಿಕ ಅಳತೆ ಪರೀಕ್ಷೆ ಇರತ್ತೆ. ದೈಹಿಕ ಪ್ರಮಾಣೀಕರಣ ಪರೀಕ್ಷೆ ಇಟ್ಟಿದ್ದಾರೆ. ಅರ್ಹತೆ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಕೊನೆಯಲ್ಲಿ ನಿಮ್ಮೊಂದು ವಿವರವಾದ ವೈದ್ಯಕೀಯ ಪರೀಕ್ಷೆ ಮೂಲಕವಾಗಿ ಆಯ್ಕೆಯನ್ನು ಮಾಡ್ತಾರೆ. ಇಷ್ಟಾದ್ರೆ ಮುಗಿಯಿತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಪೋರ್ಟ್ಸ್ ಹೊಂದಿರಬೇಕು ನೋಡಿ. ರನ್ನಿಂಗ್ ನೋಡಿ, ರನ್ನಿಂಗ್ದಲ್ಲಿ ಏನಾಗಿರ್ಬೇಕಂದ್ರೆ 400 ಮೀಟ್ರು, 110 ಮೀಟರು, ಅದ ನಂತರ 400 ಮೀಟ್ರು, 800 ಮೀಟರು, 3000 ಮೀಟರು, 5000 ಮೀಟರು, 1000 ಮೀಟರು, 20 ಕಿಲೋಮೀಟರು, ಈ ರೀತಿಯಾಗಿ ರೇಸು ನಡೆಯೋ ಸ್ಪರ್ಧೆ ಅದರಲ್ಲೆಲ್ಲ ಭಾಗವಹಿಸಿರಬೇಕು. ಇದು ಪುರುಷರಿಗೆ, ಇದು ಮಹಿಳೆಯರಿಗೆ. ಇದೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ವರದಿ ಕೊಟ್ಟಿದ್ದಾರೆ. ಫಿಮೇಲ್ ಅಭ್ಯರ್ಥಿಗಳಿಗೆ, ಮೇಲ್ ಅಭ್ಯರ್ಥಿಗಳಿಗೆ ಈ ಒಂದು ವರದಿ ಕೂಡ ನೀವು ನೋಡ್ಕೊಳ್ಳಿ. ವರದಿ ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ಮಾತ್ರ ಅಪ್ಲಿಕೇಶನ್ ಹಾಕಿ. ಬೇಡಪ್ಪ ನಾವು ಈ ಒಂದು ಸ್ಪೋರ್ಟ್ಸ್ ಅಭ್ಯರ್ಥಿಗಳು ನಾವು ಇಲ್ಲ, ಬೇರೆ ಪೋಸ್ಟಿಗೆ ಸ್ಪೆಷರ್ ಕರೆದ್ರೆ ನಾವು ಅಪ್ಲಿಕೇಶನ್ ಹಾಕ್ತೀವಿ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕಿ. ಇದು ಪ್ರೆಷರ್ ಇದೆ, ಬಟ್ ಇದು ಸ್ಪೋರ್ಟ್ಸ್ ಅಭ್ಯರ್ಥಿಗಳಿದೆ ಅಷ್ಟೇ. ಸ್ಪೋರ್ಟ್ಸ್ ಅಭ್ಯರ್ಥಿಗಳು ಬೇರೆ ಅಂತ ಅನ್ನಕ್ ಹೋಗ್ಬೇಡಿ. ಈಗ ಕ್ರೀಡೆಯಲ್ಲಿ ಸೆಂಟ್ರಲ್ ಸ್ಟೇಟ್ ತನಕ ನ್ಯಾಷನಲ್ ತನಕ ಭಾಗವಹಿಸಿರ್ತಾರಲ್ಲ ಅವರಿಗೆ ಅನುಕೂಲ ಆಗಿರತ್ತೆ.
ಅವರಿಗೆ ಅಪ್ಲಿಕೇಶನ್ ಕರೆದಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಮಾತಾಡೋಣ. ಇಲ್ಲಿ ನಿಮಗೆ CPC ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ದು ಒಂದು CPC ಪ್ರಕಾರ ನಿಮಗೆ ಸ್ಯಾಲ್ರಿ ಇರತ್ತೆ 21,700ರಿಂದ 69,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಕೊಡ್ತಾರೆ. ಸ್ಪೋರ್ಟ್ಸ್ ಕೂಟ ಅಭ್ಯರ್ಥಿಗಳಿಗೆ ಕಾನ್ಸ್ಟೇಬಲ್ ಹುದ್ದೆಗಳು ಜನರಲ್ ಡ್ಯೂಟಿ ಅಂತೇಳಿ ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು, ಮಹಿಳೆಯರು ಪುರುಷರು. ಅದಕ್ಕೆ ತಕ್ಕಂತೆ ನಿಮಗೆ ಸ್ಯಾಲ್ರಿ ಸಿಗತ್ತೆ ಸೆಂಟ್ರಲ್ ಗೌರ್ಮೆಂಟ್ದಿಂದ. ಏಜ್ ಲಿಮಿಟ್ ವಿಷಯಕ್ಕೆ ಬರೋಣ. ಏಜ್ ಲಿಮಿಟ್ 18ರಿಂದ 23 ವರ್ಷ. 25 ವರ್ಷ ಅಂತ ಇರೋದಿಲ್ಲ, ಇದಕ್ಕೆ 23 ವರ್ಷ ತನಕ ಮಾತ್ರ ಕೊಟ್ಟಿದ್ದಾರೆ. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ರೂಲ್ಸ್ಗಳ ಪ್ರಕಾರ ಅನುವಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಎಜುಕೇಷನ್ ಏನಾಗಿರಬೇಕು ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರಕಾರ SSLC ಮಾತ್ರ ತೆರಗಡೆ ಹೊಂದಿರಬೇಕಾಗತ್ತೆ. ಅದನ್ನು ಬಿಟ್ಟು ITI, ಡಿಪ್ಲೊಮಾ, PUC ಇವರಿಗೆ ಅವಕಾಶ ಇಲ್ಲ, SSLC ಮಾತ್ರ ಆಗಿರ್ಬೇಕಾಗತ್ತೆ. ನಿಮ್ಮೊಂದು ವಯೋಮಿತಿ ಯಾವುದಕ್ಕೂ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ. ಯಾವುದಕ್ಕೆ ಲೆಕ್ಕಾಚಾರ ಮಾಡ್ಬೇಕಂದ್ರೆ 30 ಅಕ್ಟೋಬರ್ 2025 ಮುಂಚಿತವಾಗಿ 18 ವರ್ಷ ಆಗಿದೆಯಾ ಅಥವಾ 23 ವರ್ಷ ಆಗಿದೆಯಾ ಲೆಕ್ಕಾಚಾರ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಏನು ಅರ್ಜಿ ಶುಲ್ಕದಲ್ಲಿ ಕೂಡ ನಿಮಗೆ ವಿನಾಯಿತಿ ಕೊಟ್ಟಿದ್ದಾರೆ. ಯಾವ್ಯಾವ ಒಂದು ವರ್ಗದವರಿಗೆ ವಿನಾಯಿತಿ ಸಿಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಆದ್ರೆ ಇದು ಕ್ರೀಡಾಪಟುದವರಿಗೆ ಅರ್ಜಿ ಕರೆದಿರೋದ್ರಿಂದ ಇಲ್ಲಿ ಹಂತವಾಗಿ ಆಯ್ಕೆ ಮಾಡ್ತಾರೆ. ಇಷ್ಟು ಮಾರ್ಕ್ಸ್ ಅಂತೇಳಿ ಇವರಿಗೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗೋಲ್ಡ್ ಮೆಡಲ್ದವರಿಗೆ ಇಷ್ಟು ಮಾರ್ಕ್ಸು, ಅದ ನಂತರ ಸಿಲ್ವರ್ ಮೆಡಲ್ದವರಿಗೆ ಇಷ್ಟು ಮಾರ್ಕ್ಸು, ಅದ ನಂತರ ಲೋವರ್ ಮೆಡಲ್ದವರಿಗೆ ಎಷ್ಟು ಮಾರ್ಕ್ಸ್ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಅಲ್ಲಿ. ಅದ್ರ ಪ್ರಕಾರಾಗಿ ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ಯಾವ ಒಂದು ಪ್ರೈಸ್ ಅನ್ನ ಗೆದ್ದಿದ್ರಲ್ಲ, ನ್ಯಾಷನಲ್ ಅಥವಾ ಸ್ಟೇಟ್ ಅಥವಾ ಸೆಂಟ್ರಲ್, ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ನಿಮಗೆ ಮಾರ್ಕ್ಸ್ ಅನ್ನ ತಯಾರು ಮಾಡಿ ಅವರು ಕಾನ್ಸ್ಟೇಬಲ್ ಹುದ್ದೆನ ನಿಮಗೆ ಕೊಡ್ತಾರೆ, ಅಂದ್ರೆ ನೇಮಕಾತಿ ಮಾಡ್ಕೋತಾರೆ. ಇದನ್ನೆಲ್ಲ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಅರ್ಜಿ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ತುಂಬಾನೆಲ್ಲ ಮಹಿಳೆಯರಿಗೆ SC/ST ವರ್ಗದವರಿಗೆ ಶುಲ್ಕ ಇರೋದಿಲ್ಲ. ಅದನ್ನ ಬಿಟ್ಟು ಯುವ ಅಭ್ಯರ್ಥಿ, OBC ಅಭ್ಯರ್ಥಿಗೆ 150 ರೂಪಾಯಿ ತನ ನಿಮಗೆ ಶುಲ್ಕ ಇರತ್ತೆ. ಇದು ಆನ್ಲೈನ್ ಅಲ್ಲೇ ಪಾವತಿ ಮಾಡಬೇಕು. ಇದು ನಿಮಗೆ ಅರ್ಥ ಆಯ್ತು. ಇನ್ನು ಇಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸ್ವಲ್ಪ ಗಮನ ಕೊಡಿ. 100% ಎಲ್ಲೆಲ್ಲಿ ಏನೇನು ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮೊಂದು ಯಾವೊಂದು ಕ್ರೀಡೆಯಲ್ಲಿ ಎಷ್ಟೆಷ್ಟು ಇರತ್ತೆ ಅದರ ಸ್ವಲ್ಪ ನೋಡ್ಕೊಳ್ಳಿ. 100 ಮಾರ್ಕ್ಸು 96, 92, 80 ಈ ರೀತಿಯಾಗಿ ವಿಭಾಗ ಮಾಡಿದ್ದಾರೆ. ಆ ವಿಭಾಗದಲ್ಲಿ ಯಾವೊಂದು ಕ್ರೀಡೆಯಲ್ಲಿ ನೀವು ಭಾಗವಹಿಸಿದ್ರ, ಈ ಒಂದು ಕ್ರೀಡೆ ಹೆಸರು, ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಮಾರ್ಕ್ಸ್ಗಳು ಅದನ್ನ ಚೆಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ. ಇದನ್ನ ಯಾರು ಕೂಡ ಮಿಸ್ ಅಂತರೂ ಮಾಡ್ಕೋಬೇಡಿ. ಇದೇ ಒಂದು ಅವಕಾಶ ಆಗಿರತ್ತೆ, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಕೂಡ ಬೇಡ, ಯಾಕಂದ್ರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ಆದ ಕಾರಣ ಮತ್ತೆ ಈಗಾಗಲೇ ಇದೇ ಸೂತ್ರದ ಬಗ್ಗೆ ತಿಳ್ಕೊಂಡಿವಿ. 85 ಸೆಂಟಿಮೀಟರು ವಿಸ್ತರಿಸಿದಾಗ 5 ಸೆಂಟಿಮೀಟರು. ಇದು ಮಹಿಳೆಯರಿಗೆ ಅನ್ವಯಿಸುವುದಿಲ್ಲ. ಮಹಿಳೆಯರಿಗೆ ಇದು ಸುತ್ತಳತೆ ಅನ್ವಯಿಸುವುದಿಲ್ಲ. ಮಹಿಳೆಯರಿಗೆ ತೂಕ ಚೆಕ್ ಮಾಡ್ತಾರೆ. 45 kg ಇದ್ದೀರಾ ಅಥವಾ 50 kg ಇದ್ದೀರಾ, 55 ಇದ್ದೀರಾ ಅಂತ ಚೆಕ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿವರಣೆ ಕೊಟ್ಟಿಲ್ಲ, ಬಟ್ ನಿಮ್ ತೂಕ ಚೆಕ್ ಮಾಡ್ತಾರೆ. ಅದ ನಂತರ ನಿಮ್ಮ ಒಂದು ವೈದ್ಯಕೀಯ ಪರೀಕ್ಷೆ ಇರೋದ್ರಿಂದ ಆ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ನಿಮ್ಮ ಕಣ್ಣುಗಳನ್ನು ಚೆಕ್ ಮಾಡ್ತಾರೆ. ಎಷ್ಟು ದೂರದಲ್ಲಿ ನೀವು ನೋಡ್ತಾ ಇದ್ದೀರಾ, ಅಥವಾ ನಿಮಗೆ ಕನ್ನಡಕ ಬಂದಿದೆಯಾ, ಅಥವಾ ಎಷ್ಟು ದೂರ ತನಕ ನೀವು ಓದಬಹುದು. ಒಂದು ದೂರದಲ್ಲಿ ಅಂಕಿಯನ್ನು ಇಡ್ತಾರೆ, ಅಲ್ಲಿ ನಿಮಗೆ ಗುರುತ ಮಾಡಕ್ ಬರ್ಬೇಕಾಗತ್ತೆ. 1, 2, 3, 4 ಸ್ವಲ್ಪ ಪೂರ್ತಿ ದಂಡೆಯಲ್ಲಿ ಅಂದ್ರೆ 10 ಮೀಟರ್, 20 ಮೀಟರ್, 30 ಮೀಟರ್ ಅಲ್ಲಿ ಸುಮಾರು 1, 2, 3, 4 ಈ ರೀತಿಯ ಬರ್ದಿರ್ತಾರೆ. ಅದರಲ್ಲಿ ಗುರುತ ಹಿಡಿಬೇಕು ನೀವು. ಅವ್ರು ನಿಮಗೆ ಹೇಳೋದಿಲ್ಲ ಈ ರೀತಿಯ ಕಾಣಿಸ್ತಾ ಇದೆ ಇಷ್ಟು ಕೊಡ್ತೀವಿ ಮಾರ್ಕ್ಸ್ ಅಂತ ಏನು ಹೇಳೋದಿಲ್ಲ. ನೀವೇನಾದ್ರೂ ಒಂದತ್ತಿ ಅಂತಂದ್ರೆ ಒಂದತ್ತು ರೈಟ್ ಮಾಡಿದ್ರೆ ಅವ್ರು ನಿಮಗೆ ಮಾರ್ಕ್ಸ್ ಕೊಟ್ಟಿರ್ತಾರೆ, ಬಟ್ ಅವ್ರು ಹೇಳೋದಿಲ್ಲ. ಕೊನೆಯಲ್ಲಿ ನಿಮಗೆ ಮಿನಿಟ್ ತೆಗೆದು ನೀವು ಆಯ್ಕೆ ಆಗಿದ್ದೀರಾ ಅಂತೇಳಿ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ಪ್ರಮುಖ ದಿನಾಂಕಗಳ ಬಗ್ಗೆ ಇಲ್ಲಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು BSF ಆನ್ಲೈನ್ ಇದೆಲ್ಲ ಆಫೀಸಲ್ಲಿ ವೆಬ್ಸೈಟ್, ಅಲ್ಲಿ ಅಪ್ಲಿಕೇಶನ್ ಹಾಕಿ. ಇಲ್ಲ 4/11/2025 ತನಕ ಅವಕಾಶ ಕೊಟ್ಟಿದ್ದಾರೆ. 16/10/2025 ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆಗಿದೆ. ಯಾರು ಕೂಡ ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಎಲ್ಲ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ. 391 ಪೋಸ್ಟಿಗೆ ಎಲ್ಲ ಏನೇನು ಬೇಕು, ಏನು ಬೇಡ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಚೆಕ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿ ಕೂಡ ಬೇಕಾಗಿತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಮೆಸೇಜ್ ಮಾಡಿ.